ಬೆಳಗಾವಿ ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ವಿರುದ್ಧ ಅಂತರ್ಯುದ್ಧವೇ ಪ್ರಾರಂಭ ಆಗಿದೆ. ಒಂದು ಕಡೆ ಬೆಳಗಾವಿ ರಾಜಕೀಯದಲ್ಲಿ ಡಿಸಿಎಂ ಹಸ್ತಕ್ಷೇಪದ ಬಗ್ಗೆ ಸತೀಶ್ ಜಾರಕಿಹೊಳಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವರಿಷ್ಠರ ಮುಂದೆ ಈಗ ಸತೀಶ್ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬೆಳಗಾವಿ ಡಿಸಿಸಿ ಕಚೇರಿ ಕಟ್ಟಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳಿ ಡಿಕೆಶಿ ಮಾತಿಗೆ ಸತೀಶ್ ಕೆಂಡಾಮಂಡಲರಾಗಿದ್ದಾರೆ. ಕಚೇರಿಗೆ ಜಾಗ ನೀಡಿದ್ದು ರಮೇಶ್, ಹಣ ಕೊಟ್ಟಿದ್ದು ನಾನು, 3 ಕೋಟಿ ಸ್ವಂತ ದುಡ್ಡು ಖರ್ಚು ಮಾಡಿದ್ದೇನೆ ಅಂತ ಹೇಳಿ ಸುರ್ಜೇವಾಲಾ ಹತ್ರ ತಮ್ಮ ಕಂಪ್ಲೇಂಟ್ ಅನ್ನ ಹೇಳ್ಕೊಂಡಿದ್ದಾರೆ. ನಾಳೆ ಕಾಂಗ್ರೆಸ್ನಲ್ಲಿ ಆಗಲಿದೆಯಾ ಸಂಕ್ರಾಂತಿ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದ್ರೆ ಈಗ ಆಲ್ರೆಡಿ ಡಿಕೆಶಿ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಅಂತರ್ಯುದ್ಧ ಪ್ರಾರಂಭ ಆಗಿದೆ. ಜಾರಕಿಹೊಳಿ ನಡುವೆ ಜೊತೆಗೆ ಡಿಕೆಶಿ ನಡುವೆ ಆಗಿರುವಂತದ್ದೇನು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ. ಸಿಎಲ್ಪಿ ಸಭೆಯಲ್ಲಿ ಹಾಗಾದ್ರೆ ನಡೆದಿದ್ದೇನು, ಏನಾಯ್ತು ಅನ್ನುವಂತಹ ಪ್ರಶ್ನೆ ಕೂಡ ಈಗ ನಾಳೆ ಈ ಬಗ್ಗೆ ಸ್ಪಷ್ಟನೆ ಕೊಡಲಿದ್ದಾರಂತೆ ಸಚಿವರು ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ನಿನ್ನೆ ಅದ್ರ ಬಗ್ಗೆ ಏನೇನು ವಿಷಯ ಚರ್ಚೆ ಆಗಿದೆ ಅಂತೆಲ್ಲ ಗೊತ್ತಿದೆ, ಅದರಲ್ಲಿ ಹೊಸದೇನಿಲ್ಲ. ಸೊ ನೋಡೋಣ, ನಾಳೆ ಬನ್ನಿ, ನಾಳೆ ಬಂದರೆ ಡೀಟೇಲಾಗೆಲ್ಲ ಹೇಳ್ತೀವಿ ಏನೇನಾಗಿದೆ ಅಂತ. ಏನೇನು ಬೇಕಾದ್ರೆ ನಾಳೆಗೆ 10 11 ಗಂಟೆಗೆ ಬನ್ನಿ. ನಿನ್ನೆ ಅದ್ರ ಬಗ್ಗೆ ಏನೇನು ವಿಷಯ ಚರ್ಚೆ ಆಗಿದೆ ಅಂತೆಲ್ಲ ಗೊತ್ತಿದೆ, ಅದರಲ್ಲಿ ಹೊಸದೇನಿಲ್ಲ. ಸೊ ನೋಡೋಣ, ನಾಳೆ ಬನ್ನಿ, ನಾಳೆ ಬಂದರೆ ಡೀಟೇಲಾಗೆಲ್ಲ ಹೇಳ್ತೀವಿ ಏನೇನಾಗಿದೆ ಅಂತ. ಏನೇನು ಬೇಕಾದ್ರೆ ನಾಳೆಗೆ 10 11 ಗಂಟೆಗೆ ಬನ್ನಿ. ಬೆಳಗಾವಿ ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ವಿರುದ್ಧ ಅಂತರ್ಯುದ್ಧವೇ ಪ್ರಾರಂಭ ಆಗಿದೆ. ಒಂದು ಕಡೆ ಬೆಳಗಾವಿ ರಾಜಕೀಯದಲ್ಲಿ ಡಿಸಿಎಂ ಹಸ್ತಕ್ಷೇಪದ ಬಗ್ಗೆ ಸತೀಶ್ ಜಾರಕಿಹೊಳಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವರಿಷ್ಠರ ಮುಂದೆ ಈಗ ಸತೀಶ್ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬೆಳಗಾವಿ ಡಿಸಿಸಿ ಕಚೇರಿ ಕಟ್ಟಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳಿ ಡಿಕೆಶಿ ಮಾತಿಗೆ ಸತೀಶ್ ಕೆಂಡಾಮಂಡಲರಾಗಿದ್ದಾರೆ. ಕಚೇರಿಗೆ ಜಾಗ ನೀಡಿದ್ದು ರಮೇಶ್, ಹಣ ಕೊಟ್ಟಿದ್ದು ನಾನು, 3 ಕೋಟಿ ಸ್ವಂತ ದುಡ್ಡು ಖರ್ಚು ಮಾಡಿದ್ದೇನೆ ಅಂತ ಹೇಳಿ ಸುರ್ಜೇವಾಲಾ ಹತ್ರ ತಮ್ಮ ಕಂಪ್ಲೇಂಟ್ ಅನ್ನ ಹೇಳ್ಕೊಂಡಿದ್ದಾರೆ. ನಾಳೆ ಕಾಂಗ್ರೆಸ್ನಲ್ಲಿ ಆಗಲಿದೆಯಾ ಸಂಕ್ರಾಂತಿ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದ್ರೆ ಈಗ ಆಲ್ರೆಡಿ ಡಿಕೆಶಿ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಅಂತರ್ಯುದ್ಧ ಪ್ರಾರಂಭ ಆಗಿದೆ. ಜಾರಕಿಹೊಳಿ ನಡುವೆ ಜೊತೆಗೆ ಡಿಕೆಶಿ ನಡುವೆ ಆಗಿರುವಂತದ್ದೇನು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ. ಸಿಎಲ್ಪಿ ಸಭೆಯಲ್ಲಿ ಹಾಗಾದ್ರೆ ನಡೆದಿದ್ದೇನು, ಏನಾಯ್ತು ಅನ್ನುವಂತಹ ಪ್ರಶ್ನೆ ಕೂಡ ಈಗ ನಾಳೆ ಈ ಬಗ್ಗೆ ಸ್ಪಷ್ಟನೆ ಕೊಡಲಿದ್ದಾರಂತೆ ಸಚಿವರು ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ನಿನ್ನೆ ಅದ್ರ ಬಗ್ಗೆ ಏನೇನು ವಿಷಯ ಚರ್ಚೆ ಆಗಿದೆ ಅಂತೆಲ್ಲ ಗೊತ್ತಿದೆ, ಅದರಲ್ಲಿ ಹೊಸದೇನಿಲ್ಲ. ಸೊ ನೋಡೋಣ, ನಾಳೆ ಬನ್ನಿ, ನಾಳೆ ಬಂದರೆ ಡೀಟೇಲಾಗೆಲ್ಲ ಹೇಳ್ತೀವಿ ಏನೇನಾಗಿದೆ ಅಂತ. ಏನೇನು ಬೇಕಾದ್ರೆ ನಾಳೆಗೆ 10 11 ಗಂಟೆಗೆ ಬನ್ನಿ. ನಿನ್ನೆ ಅದ್ರ ಬಗ್ಗೆ ಏನೇನು ವಿಷಯ ಚರ್ಚೆ ಆಗಿದೆ ಅಂತೆಲ್ಲ ಗೊತ್ತಿದೆ, ಅದರಲ್ಲಿ ಹೊಸದೇನಿಲ್ಲ. ಸೊ ನೋಡೋಣ, ನಾಳೆ ಬನ್ನಿ, ನಾಳೆ ಬಂದರೆ ಡೀಟೇಲಾಗೆಲ್ಲ ಹೇಳ್ತೀವಿ ಏನೇನಾಗಿದೆ ಅಂತ. ಏನೇನು ಬೇಕಾದ್ರೆ ನಾಳೆಗೆ 10 11 ಗಂಟೆಗೆ ಬನ್ನಿ. ಬೆಳಗಾವಿ ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ವಿರುದ್ಧ ಅಂತರ್ಯುದ್ಧವೇ ಪ್ರಾರಂಭ ಆಗಿದೆ. ಒಂದು ಕಡೆ ಬೆಳಗಾವಿ ರಾಜಕೀಯದಲ್ಲಿ ಡಿಸಿಎಂ ಹಸ್ತಕ್ಷೇಪದ ಬಗ್ಗೆ ಸತೀಶ್ ಜಾರಕಿಹೊಳಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವರಿಷ್ಠರ ಮುಂದೆ ಈಗ ಸತೀಶ್ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬೆಳಗಾವಿ ಡಿಸಿಸಿ ಕಚೇರಿ ಕಟ್ಟಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳಿ ಡಿಕೆಶಿ ಮಾತಿಗೆ ಸತೀಶ್ ಕೆಂಡಾಮಂಡಲರಾಗಿದ್ದಾರೆ. ಕಚೇರಿಗೆ ಜಾಗ ನೀಡಿದ್ದು ರಮೇಶ್, ಹಣ ಕೊಟ್ಟಿದ್ದು ನಾನು, 3 ಕೋಟಿ ಸ್ವಂತ ದುಡ್ಡು ಖರ್ಚು ಮಾಡಿದ್ದೇನೆ ಅಂತ ಹೇಳಿ ಸುರ್ಜೇವಾಲಾ ಹತ್ರ ತಮ್ಮ ಕಂಪ್ಲೇಂಟ್ ಅನ್ನ ಹೇಳ್ಕೊಂಡಿದ್ದಾರೆ. ನಾಳೆ ಕಾಂಗ್ರೆಸ್ನಲ್ಲಿ ಆಗಲಿದೆಯಾ ಸಂಕ್ರಾಂತಿ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದ್ರೆ ಈಗ ಆಲ್ರೆಡಿ ಡಿಕೆಶಿ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಅಂತರ್ಯುದ್ಧ ಪ್ರಾರಂಭ ಆಗಿದೆ. ಜಾರಕಿಹೊಳಿ ನಡುವೆ ಜೊತೆಗೆ ಡಿಕೆಶಿ ನಡುವೆ ಆಗಿರುವಂತದ್ದೇನು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ. ಸಿಎಲ್ಪಿ ಸಭೆಯಲ್ಲಿ ಹಾಗಾದ್ರೆ ನಡೆದಿದ್ದೇನು, ಏನಾಯ್ತು ಅನ್ನುವಂತಹ ಪ್ರಶ್ನೆ ಕೂಡ ಈಗ ನಾಳೆ ಈ ಬಗ್ಗೆ ಸ್ಪಷ್ಟನೆ ಕೊಡಲಿದ್ದಾರಂತೆ ಸಚಿವರು ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ನಿನ್ನೆ ಅದ್ರ ಬಗ್ಗೆ ಏನೇನು ವಿಷಯ ಚರ್ಚೆ ಆಗಿದೆ ಅಂತೆಲ್ಲ ಗೊತ್ತಿದೆ, ಅದರಲ್ಲಿ ಹೊಸದೇನಿಲ್ಲ. ಸೊ ನೋಡೋಣ, ನಾಳೆ ಬನ್ನಿ, ನಾಳೆ ಬಂದರೆ ಡೀಟೇಲಾಗೆಲ್ಲ ಹೇಳ್ತೀವಿ ಏನೇನಾಗಿದೆ ಅಂತ. ಏನೇನು ಬೇಕಾದ್ರೆ ನಾಳೆಗೆ 10 11 ಗಂಟೆಗೆ ಬನ್ನಿ. ನಿನ್ನೆ ಅದ್ರ ಬಗ್ಗೆ
ಏನೇನು ವಿಷಯ ಚರ್ಚೆ ಆಗಿದೆ ಅಂತೆಲ್ಲ ಗೊತ್ತಿದೆ, ಅದರಲ್ಲಿ ಹೊಸದೇನಿಲ್ಲ. ಸೊ ನೋಡೋಣ, ನಾಳೆ ಬನ್ನಿ, ನಾಳೆ ಬಂದರೆ ಡೀಟೇಲಾಗೆಲ್ಲ ಹೇಳ್ತೀವಿ ಏನೇನಾಗಿದೆ ಅಂತ, ಏನೇನು ಬೇಕಾದ್ರೆ ನಾಳೆಗೆ 10 11 ಗಂಟೆಗೆ ಬನ್ನಿ. ಬೆಳಗಾವಿ ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ವಿರುದ್ಧ ಅಂತರ್ಯುದ್ಧವೇ ಪ್ರಾರಂಭ ಆಗಿದೆ. ಒಂದು ಕಡೆ ಬೆಳಗಾವಿ ರಾಜಕೀಯದಲ್ಲಿ ಡಿಸಿಎಂ ಹಸ್ತಕ್ಷೇಪದ ಬಗ್ಗೆ ಸತೀಶ್ ಜಾರಕಿಹೊಳಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವರಿಷ್ಠರ ಮುಂದೆ ಈಗ ಸತೀಶ್ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬೆಳಗಾವಿ ಡಿಸಿಸಿ ಕಚೇರಿ ಕಟ್ಟಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳಿ ಡಿಕೆಶಿ ಮಾತಿಗೆ ಸತೀಶ್ ಕೆಂಡಾಮಂಡಲರಾಗಿದ್ದಾರೆ. ಕಚೇರಿಗೆ ಜಾಗ ನೀಡಿದ್ದು ರಮೇಶ್, ಹಣ ಕೊಟ್ಟಿದ್ದು ನಾನು, 3 ಕೋಟಿ ಸ್ವಂತ ದುಡ್ಡು ಖರ್ಚು ಮಾಡಿದ್ದೇನೆ ಅಂತ ಹೇಳಿ ಸುರ್ಜೇವಾಲಾ ಹತ್ರ ತಮ್ಮ ಕಂಪ್ಲೇಂಟ್ ಅನ್ನ ಹೇಳ್ಕೊಂಡಿದ್ದಾರೆ. ನಾಳೆ ಕಾಂಗ್ರೆಸ್ನಲ್ಲಿ ಆಗಲಿದೆಯಾ ಸಂಕ್ರಾಂತಿ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದ್ರೆ ಈಗ ಆಲ್ರೆಡಿ ಡಿಕೆಶಿ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಅಂತರ್ಯುದ್ಧ ಪ್ರಾರಂಭ ಆಗಿದೆ. ಜಾರಕಿಹೊಳಿ ನಡುವೆ ಜೊತೆಗೆ ಡಿಕೆಶಿ ನಡುವೆ ಆಗಿರುವಂತದ್ದೇನು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ. ಸಿಎಲ್ಪಿ ಸಭೆಯಲ್ಲಿ ಹಾಗಾದ್ರೆ ನಡೆದಿದ್ದೇನು, ಏನಾಯ್ತು ಅನ್ನುವಂತಹ ಪ್ರಶ್ನೆ ಕೂಡ ಈಗ ನಾಳೆ ಈ ಬಗ್ಗೆ ಸ್ಪಷ್ಟನೆ ಕೊಡಲಿದ್ದಾರಂತೆ ಸಚಿವರು ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ನಿನ್ನೆ ಅದ್ರ ಬಗ್ಗೆ ಏನೇನು ವಿಷಯ ಚರ್ಚೆ ಆಗಿದೆ ಅಂತೆಲ್ಲ ಗೊತ್ತಿದೆ, ಅದರಲ್ಲಿ ಹೊಸದೇನಿಲ್ಲ. ಸೊ ನೋಡೋಣ, ನಾಳೆ ಬನ್ನಿ, ನಾಳೆ ಬಂದರೆ ಡೀಟೇಲಾಗೆಲ್ಲ ಹೇಳ್ತೀವಿ ಏನೇನಾಗಿದೆ ಅಂತ, ಏನೇನು ಬೇಕಾದ್ರೆ ನಾಳೆಗೆ 10 11 ಗಂಟೆಗೆ ಬನ್ನಿ. ನಿನ್ನೆ ಅದ್ರ ಬಗ್ಗೆ ಏನೇನು ವಿಷಯ ಚರ್ಚೆ ಆಗಿದೆ ಅಂತೆಲ್ಲ ಗೊತ್ತಿದೆ, ಅದರಲ್ಲಿ ಹೊಸದೇನಿಲ್ಲ. ಸೊ ನೋಡೋಣ, ನಾಳೆ ಬನ್ನಿ, ನಾಳೆ ಬಂದರೆ ಡೀಟೇಲಾಗೆಲ್ಲ ಹೇಳ್ತೀವಿ ಏನೇನಾಗಿದೆ ಅಂತ, ಏನೇನು ಬೇಕಾದ್ರೆ ನಾಳೆಗೆ 10 11 ಗಂಟೆಗೆ ಬನ್ನಿ. ಬೆಳಗಾವಿ ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ವಿರುದ್ಧ ಅಂತರ್ಯುದ್ಧವೇ ಪ್ರಾರಂಭ ಆಗಿದೆ. ಒಂದು ಕಡೆ ಬೆಳಗಾವಿ ರಾಜಕೀಯದಲ್ಲಿ ಡಿಸಿಎಂ ಹಸ್ತಕ್ಷೇಪದ ಬಗ್ಗೆ ಸತೀಶ್ ಜಾರಕಿಹೊಳಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವರಿಷ್ಠರ ಮುಂದೆ ಈಗ ಸತೀಶ್ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬೆಳಗಾವಿ ಡಿಸಿಸಿ ಕಚೇರಿ ಕಟ್ಟಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳಿ ಡಿಕೆಶಿ ಮಾತಿಗೆ ಸತೀಶ್ ಕೆಂಡಾಮಂಡಲರಾಗಿದ್ದಾರೆ. ಕಚೇರಿಗೆ ಜಾಗ ನೀಡಿದ್ದು ರಮೇಶ್, ಹಣ ಕೊಟ್ಟಿದ್ದು ನಾನು, 3 ಕೋಟಿ ಸ್ವಂತ ದುಡ್ಡು ಖರ್ಚು ಮಾಡಿದ್ದೇನೆ ಅಂತ ಹೇಳಿ ಸುರ್ಜೇವಾಲಾ ಹತ್ರ ತಮ್ಮ ಕಂಪ್ಲೇಂಟ್ ಅನ್ನ ಹೇಳ್ಕೊಂಡಿದ್ದಾರೆ. ನಾಳೆ ಕಾಂಗ್ರೆಸ್ನಲ್ಲಿ ಆಗಲಿದೆಯಾ ಸಂಕ್ರಾಂತಿ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದ್ರೆ ಈಗ ಆಲ್ರೆಡಿ ಡಿಕೆಶಿ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಅಂತರ್ಯುದ್ಧ ಪ್ರಾರಂಭ ಆಗಿದೆ. ಜಾರಕಿಹೊಳಿ ನಡುವೆ ಜೊತೆಗೆ ಡಿಕೆಶಿ ನಡುವೆ ಆಗಿರುವಂತದ್ದೇನು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ. ಸಿಎಲ್ಪಿ ಸಭೆಯಲ್ಲಿ ಹಾಗಾದ್ರೆ ನಡೆದಿದ್ದೇನು, ಏನಾಯ್ತು ಅನ್ನುವಂತಹ ಪ್ರಶ್ನೆ ಕೂಡ ಈಗ ನಾಳೆ ಈ ಬಗ್ಗೆ ಸ್ಪಷ್ಟನೆ ಕೊಡಲಿದ್ದಾರಂತೆ ಸಚಿವರು ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ನಿನ್ನೆ